ಅಮ್ಮ ಮೊದಲೇ ಹೇಳಿದ್ರು ಇವತ್ ಮಧ್ಯಾಹ್ನ ಹಂಗೆ ಬಾಲ್ಕನಿಗೆ PVC ಕರ್ಟನ್ ಹಾಕೋದಕ್ಕೆ ಜನ ಬರ್ತಾರೆ ಮನೇಲೆ ಬಿದ್ದಿರು ಅಂತ. ನಾನು ಅಮ್ಮ ಹೇಳ್ದಂಗೆ ಮನೇಲೆ ಇದ್ದೆ. ಆದ್ರೆ ಸಂಜೆ ಮನೆ ಹತ್ರ ಬಂದು ಕಾಲ್ ಮಾಡದಾಗ ಅನ್ಸ್ತು ನಂಗೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಂಜೆದ ಒಂದ್ ಚಿಕ್ಕ ಕೆಲಸ ಇತ್ತು ಅಂತ ಮುಗಿಸ್ಕೊಂಡ್ ಬರೋಷ್ಲೆ ಟೈಮ್ ತುಂಬಾ ಪಾಸ್ ಆಗ್ಬಿಟ್ಟಿತ್ತು. ಮನೆ ಬಾಲ್ಕನಿಗೆ PVC ಕರ್ಟನ್ ಹಾಕೋದಕ್ಕೆ ಅಂತ ಜನ ಬಂದಿದ್ರು. ಅದಕ್ಕೆ ಅಂತ ಅಮ್ಮ ಮಾಡಿದ ಕಾಲ್ಗಳೆಲ್ಲ ಮಿಸ್ ಕಾಲ್ಗಳು ಆಗ್ಬಿಟ್ಟಿತ್ತು. ಸೊ ಏನ್ ಆಗ್ಬಾರ್ದು ಅನ್ಕೊಂಡಿದ್ದು ಅದೇ ಆಗೋಯ್ತು. ನಾವಮ್ಮ ತುಂಬಾ ಸ್ಟ್ರಾಂಗ್, ಹೇಳಿದ್ ಕೇಳಿಲ್ಲ ಅಂದಾಗ ಕೇಳ್ದೇನೆ ಕೊಡ್ತಾ ಇರ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರ ವಿಡಿಯೋಸ್ ನೋಡಿ ನಮ್ಮ ಮನೆಗೂ ಬಿಸಿಲು ಮಳೆಗೆ ಹೆಲ್ಪ್ ಆಗುತ್ತೆ ಅಂತ ಇವ್ರನ್ನ ಕರ್ಸಿದ್ದಾರೆ. ಕರ್ಟನ್ಸ್ ಗೆ ಕಲರ್ ಚೂಸ್ ಮಾಡೋದಕ್ಕೆ ಅಂತ ಎಲ್ಲಾ ಕಲರ್ ನ ಹಾಸಿದ್ರು. ಇದ್ರಲ್ಲಿ ಏನಂತ ಸ್ಪೆಷಲ್ ಅಂದ್ರೆ ಇದನ್ನ PVC ಪೈಪ್ ಇಂದ ಮಾಡಿದ್ದಾರೆ. ನಿಮ್ ಮಳೆ ನೀರ್ ಬರ್ತಾ ಇದೆಯಲ್ಲ, ನಿಮ್ಗೆ 100% ಇದು ಮಳೆ ನೀರ್ ಬರಲ್ಲ. ಬಿಸಿಲಿಗೆ ಗೋಡೆ ಬಾಗ್ಲು ಕನೆಕ್ಷನ್ ಆಗಲ್ಲ. ಈಗ ಹಾಕ್ಸ್ಕೊಂಡ್ರೆ ನಿಮ್ಗೆ 5 ವರ್ಷ ವ್ಯಾರಂಟಿ ಇರುತ್ತೆ. 2 ವರ್ಷ ಏನೇ ಸರ್ವಿಸ್ ಇದ್ರೆ ನಾವೇ ಬಂದ್ ಮಾಡ್ಕೊಡ್ತೀವಿ. ಕಲರ್ ಒಂದು ಚೂಸ್ ಮಾಡಿದ್ಮೇಲೆ ಮೇಲ್ಗಡೆ ಬಂದು ಮೆಜರ್ಮೆಂಟ್ ತಗೊಂಡ್ರು. ಆಮೇಲೆ ಮತ್ತೆ ಕೆಳಗಡೆ ಹೋಗಿ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರು. ಸ್ಕ್ವೇರ್ ಫೀಟ್ ಮಾತ್ರ ಚಾರ್ಜಸ್ ಮಾಡ್ತೀವಿ, ಫಿಟ್ಟಿಂಗ್ ಫ್ರೀ ಇರುತ್ತೆ ಸರ್. ಇವ್ರ ಹತ್ರ ಇನ್ನು ತುಂಬಾ ವೆರೈಟೀಸ್ ಆಫ್ ಕರ್ಟನ್ಸ್, ಫ್ಲೋರ್ ಮ್ಯಾಟ್ ಗಳು ಇದಾವೆ. ನಿಮ್ಮ ಆಫೀಸ್ ಕಂಪನೀಸ್ ಗೆ ಒಂದು ಪ್ರೀಮಿಯಂ ಲುಕ್ ಕೊಡುವಂತ ಡೋರ್ಸ್, ವಿಂಡೋಸ್ ಕರ್ಟನ್ ಮಾಡಿಸ್ಕೋಬಹುದು. ಆಮೇಲೆ ಮೆಜರ್ಮೆಂಟ್ ಅಲ್ಲಿ ಕಟ್ ಮಾಡಿರೋ ಕರ್ಟನ್ಸ್ ನ ಸೀದಾ ಮೇಲ್ ತಗೊಂಡು ಬಾಲ್ಕನಿಯಲ್ಲಿ ಡ್ರಿಲ್ ಮಾಡಿ ಹಾಕ್ತಾ ಇದ್ರು. ಎಲ್ಲ ಮುಗಿದ್ಮೇಲೆ ಫೈನಲ್ ಔಟ್ಲುಕ್ ಈ ತರ ಕಾಣಿಸ್ತಾ ಇತ್ತು. ಆಮೇಲೆ ಇದನ್ನ ಹೆಂಗ್ ಯೂಸ್ ಮಾಡೋದು ಅಂತ ಸ್ವಲ್ಪ ಇನ್ಸ್ಟ್ರಕ್ಷನ್ ಹೇಳಿ ಬಂದಿರೋ ಕೆಲಸ ಮುಗಿಯಿತು ಅಂತ ಅವ್ರು ಇನ್ನೊಂದು ಜಾಗದ ಕಡೆ ಹೊರಟ್ರು. ಸೊ ನಿಮ್ಮ ಮನೇಲೂ ಈ ತರದ ಕರ್ಟನ್ಸ್ ಹಾಕ್ಸ್ಬೇಕು ಅಂತ ಇದ್ರೆ ಇವ್ರು ವಿಸಿಟಿಂಗ್ ಕಾರ್ಡ್ ತೋರಿಸ್ತಾ ಕಮ್ಮಿ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ.